ಹಾಯ್ ಫ್ರೆಂಡ್ಸ್, ಎಲ್ಲ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರಿ. ಇವತ್ತು ನಮ್ಮ ಫ್ರೆಂಡ್ ಕರ್ಕೊಂಡು ಬಂದಿದ್ದೀವಿ. ಅದ್ರ ಜೊತೆಗೆ ಆಟ ಆಡೋಕ್ಕೆ ಕಾಕ್ಟೈಲ್ ಹೊಸ್ದಾಗೆ ತೊಗೊಂಡಿದ್ದೀವಿ. ಆದರೆ ನಮ್ಮ ಕ್ರಿಸ್ಗೆ ಕಾಕ್ಟೈಲ್ ಇಷ್ಟ ಆಗ್ತಿಲ್ಲ. ಬಟ್ ಏನು ಅಂದರೆ ಕಚ್ಚುತ್ತೆ. ಆಮೇಲೆ ಅಡ್ಜಸ್ಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಇವತ್ತು ಕಾಶ್ಮೀರದಲ್ಲಿ ನಡೆದಿರೋ ವಿಷಯದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಈ ಮುಸ್ಲಿಮ್ಸವರು ಹೆಂಗೆ ಅಂದರೆ, ನಮ್ಮ ಕಡೆ ಒಂದು ಗಾದೆ ಇದೆ, ನಾಯಿ ತಗೊಂಡು ಸಿಂಹಾಸನ ಮೇಲೆ ಕುಣ್ಸಿದ್ರೆ ಏಸ್ಗೆ ನೋಡಿ ಕೆಳಗಡೆ ಆರ್ತು ಅಂತಾರಲ್ಲ, ಹಂಗೆ ಅವ್ರಿಗೆ ನಾವು ಎಷ್ಟೇ ನಮ್ಮವರು ಅಂತ ಹೇಳಿದ್ರು ಅವ್ರು ಯಾವತ್ತೂ ನಮ್ಮವ್ರಾಗೋಕ್ಕೆ ಚಾನ್ಸೇ ಇಲ್ಲ. ಅವ್ರ ಬುದ್ಧಿ, ಅವ್ರ ಕಸುಬನ್ನ ಅವ್ರು ಬಿಡಲ್ಲ. ಆದರೆ ತುಂಬ ಬೇಜಾರಾಯಿತು. ಮದುವೆಯಾಗಿ ಒಂದು ವಾರ ಕೂಡ ಆಗಿಲ್ಲ. ಪಾಪ ಆ ಹುಡುಗಿಗೆ ಆ ಥರ ಆಗಿದ್ದು ಬೇಜಾರಾಯಿತು. ಆ ಮಗು ತಂದೆ ಕಳ್ಕೊಂಡಿರೋದು ತುಂಬ ನೋವಾಯಿತು. ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ಹಿಂದೂಗಳು ಒಗ್ಗಟ್ಟಲ್ಲಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಹಿಂಗೆ ಬೇರೆ ದೇಶದಿಂದ ಬಂದು ಇಲ್ಲಿ ಈ ಥರ ಸೇರಿಕೊಂಡು ಟೆರರಿಸ್ಟ್ಗಳು ಈ ಥರ ಮಾಡೋಕ್ಕೆ ಚಾನ್ಸೇ ಇರಲ್ಲ. ನಮ್ಮಲ್ಲೇನು ಅಂದರೆ ಜಾತಿ ಅಂತ ಸಾಯ್ತಾ ಇದ್ದಾರೆ. ಕೆಲವೊಂದು ಕಡೆ ಹೋಗಿದೆ, ಕೆಲವೊಂದು ಕಡೆ ಇದೆ ಇನ್ನೂ. ನಾವೇನಿದ್ರು ಹಿಂದೂಗಳು ಅಷ್ಟೇ. ಜಾತಿ ಅನ್ನೋ ಮಾತು ಬರಬಾರ್ದು ಎಲ್ಲೂ. ನಾವು ತೆಲುಗೋರು, ತಮಿಳವರು, ಇದ್ಯಾವುದು ಇಂಪಾರ್ಟೆಂಟ್ ಅಲ್ಲ. ನೀವು ಹಿಂದೂ, ನೋಡಿ ನೀವು ಹಿಂದೂ ಅಂತ ಕೇಳಿಬಿಟ್ಟೆ ಅವರು ಗುಂಡಾರಿಸಿರೋದು. ಅದರಿಂದ ನಮ್ಮಲ್ಲಿ ಒಗ್ಗಟ್ಟಿರಬೇಕು. ಇನ್ನೊಂದೇನು ಗೊತ್ತಾ, ನಾವು ಏನೇ ಪರ್ಚೇಸ್ ಮಾಡಿದ್ರೂ ಆದಷ್ಟು ನಮ್ಮ ಹಿಂದೂಗಳ ಹತ್ರನೇ ಪರ್ಚೇಸ್ ಮಾಡಿ. ಮುಸಲ್ಮಾನರ ಹತ್ರ ಏನು ಪರ್ಚೇಸ್ ಮಾಡಿ. ನಮ್ಮಲ್ಲಿ ಒಗ್ಗಟ್ಟೇ ಇಲ್ಲ. ಇದೇ ಪ್ರಾಬ್ಲಮ್. ನಮ್ಮಲ್ಲಿ ಒಗ್ಗಟ್ಟಿದ್ದರೆ ಅವ್ರು ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ. ಸಾರಿ ಕೇಳ್ತೀನಿ. ನನ್ನ ಅನಿಸಿಕೆ ನಾನು ಹೇಳ್ಕೊಂಡಿದ್ದೀನಿ. ಯಾಕೆಂದರೆ ಅವರು ಒಂದು ವಾರಕ್ಕೆ ಈ ಥರ ಆಗಿದೆ, ಗಂಡನ ಕಳ್ಕೊಂಡಿದ್ದಾಳೆ ಅಂದರೆ ಅದೆಷ್ಟು ನೋವಾಗುತ್ತೆ ಅಂದರೆ ಅದನ್ನು ಹೇಳ್ಕೊಳಕ್ಕೆ ಪಾಪ ಅನ್ನಿಸ್ತು. ಅದಕ್ಕೋಸ್ಕರ ಈ ಟಾಪಿಕ್ ತೊಗೊಂಡೆ. ಇಲ್ಲಾಂದರೆ ನಾನು ಈ ಟಾಪಿಕ್ ತೊಗೋತಾ ಇರಲಿಲ್ಲ. ಇಟ್ಸ್ ಓಕೆ. ನೋಡಿ, ನಮ್ಮ ಪಾಪನ ಜೊತೆಯಲ್ಲಿ ಆಟ ಆಡ್ಕೊತಾ ಇದ್ದಾವೆ. ಇದಿನ್ನೂ ಹೊಸ್ದಲ್ವ ಕಾಕ್ಟೈಲು, ಅಷ್ಟೊಂದೇನು ಆ್ಯಕ್ಟಿವ್ ಆಗಿನ್ನೂ ಆಡ್ತಾಯಿಲ್ಲ, ಹೊಂದ್ಕೊಂಡಿಲ್ಲ ನಮ್ಮ ಜೊತೆ ಇನ್ನೂ. ಅದು ನಮ್ಮ ಕ್ರಿಸ್ಸು ಫಸ್ಟಿಂದ ಆಗಲೇ 1.5 ಮಂತ್ ಆಗಿದೆ ಅಲ್ಲ, ಅದರಿಂದ ಅದು ಚೆನ್ನಾಗಿ ಆಡ್ಕೊಳ್ಳುತ್ತೆ. ಸರ, ಕಿವಿ, ಬಟ್ಟೆ ಏನು ಬಿಡಲ್ಲ, ಎಲ್ಲನೂ ಕಚ್ಚುತ್ತಾ ಇರುತ್ತೆ. ಸ್ಟಾರ್ಟಿಂಗ್ ನಮ್ಮ ಮನೆಯವ್ರಿಗೇನು ಇಷ್ಟ ಇರಲಿಲ್ಲ. ಈಗ ನನಗಿಂತ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಅದು ನಮ್ಮ ಮನೆಯವ್ರ ಜೊತೆನೇ ಅಡ್ಜಸ್ಟ್ ಆಗಿದೆ. ಇಟ್ಸ್ ಓಕೆ. ಬಾಯ್ ಫ್ರೆಂಡ್ಸ್.